ಅಲ್ಲೇ ಸ್ನೇಹಿತರೆ ನಮಸ್ಕಾರ. ಈಗ ಬಂದಿರೋ ನಾವು ರಾಮನಗರ ಹನುಮಂತನಗರ ಮಾರ್ಕೆಟ್ ಹತ್ತಿರ ಈ ಏರಿಯಾ ನೋಡಿ. ಕಲ್ಲಲ್ಲಿ ಜಾಗದಲ್ಲಿ ಒಂದು ಹಾವಿದೆ, ಸಖತ್ ಸೈಜ್ ಆಗಿದೆ. ನಾಗರ ಹಾವು ಅಂದರೆ ಇಂಡಿಯನ್ ಸ್ಪೆಕ್ಟಿಕಲ್ ಪ್ರೋಗ್ರಾಮ್. ರೆಸ್ಕ್ಯೂ ಮಾಡೋಣ ಬನ್ನಿ. ಕೊಡಿ ಇನ್ನೊಂದು, ನಾನು ಫೋನ್ ಕೊಡಿ. ನೀವು ಇಲ್ಲ ಇಲ್ಲಿ ನೋಡ್ತಾ ನೋಡ್ರಿ, ಕಣ್ಣು ಅಲ್ಲಿ ಕಾಣಿಸ್ತದೆ ಅಂತ ಕಣ್ಣು. ಬೇಗ ಸ್ವಲ್ಪ ಅದು ಇದೇನು ಮಾತಾಡುತ್ತೆ. ಅಲ್ಲಿ ನೋಡ್ಕೊಳ್ಳಿ. ಸಾಕು ಸಾಕು, ಮುಚ್ಚಳ ಇಲ್ವಾ? ಮುಚ್ಚಳ ಆಯ್ತಾ? ಏನ ತೂತ್ ಮಾಡುವಂತ ಮಾಮಾರ ಮನೆಯಲ್ಲಿ ಕಂಡಿಸ್ತದೆ. ಸ್ಟಿಕ್ ಇಲ್ಲ ಆಯ್ತು. ಹತ್ರ ಬಾ. ಡಬಲ್ ಬರ್. ಆಯ್ತು ಬಾ. ಆಯ್ತು ಆಯ್ತು. ಇಲ್ಲಿ ಬನ್ನಿ ಮಾವು. ನೀವು ಕಿಚ್ಚ ನೋಡಿದ್ರೆ ನಮ್ಗೆ ಗಾಬರಿ ಆಗ್ಬೇಕು. ಅವ್ರು ಗಾಬರಿ, ಅವ್ರು ಗೊತ್ತಿರ್ತದೆ. ಸ್ಟಿಕ್ ಕೊಡಿ. ಏನೇನು ಬೇಡ ಆಯ್ತು. ಇರ್ಲಿ
ಆ ಬಾಟ್ಲು ಕೊಡಿ ಇದು ಓಪನ್ ಮಾಡಿದ್ದೀರಪ್ಪ. ಹಾಂ ಸರ್. ಅವರು ಕೂತ್ ಮಾಡ್ತಾರೆ. ಇರ್ಲಿಲ್ಲ ಎಲ್ಲಿದ್ದು ಒಳ್ಳೆ ಕ್ಯಾಪ ಕೊಟ್ಟಿದ್ದಲ್ಲಪ್ಪ. ಕ್ಯಾಪ್ ಮುರಿದೋಗೈತೆ. ಬೇರೆ ಅದೇ ಥರದ್ದು ಯಾವ್ದು ಕ್ಯಾಪ್ ಸ್ವಲ್ಪ ಲೈಟ್ ಆಫ್ ಮಾಡಿ ಅಣ್ಣ. ಸ್ನೇಹಿತರೆ ನೋಡಿದ್ರಿ, ಒಂದು ಆ ಕಲ್ಲುಗಳು ಇರೋದಂಥ ಜಾಗದಲ್ಲಿ ಇದ್ದಂಥ ಹಾವಿದು. ಅದು ಸ್ವಲ್ಪ ಮಿಸ್ ಆಯ್ತಲ್ಲಿ. ಯಾರಾದರೂ ಹಾವನ್ನ ಸಂರಕ್ಷಣೆ ಮಾಡೋಕ್ಕೆ ಬಂದವ್ರೆ ಅಂತ ಅಂದರೆ ಅವ್ರನ್ನ ನಂಬಿ ಹತ್ರ ಹೋಗಕ್ಕೆ ಹೋಗ್ಬೇಡಿ. ಯಾಕಂದರೆ ಆ ಟೈಮಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಅವ್ರಿಗೆ ಆಗ್ಬೋದು, ಹಾವು ಮಿಸ್ ಆಗ್ಬೋದು. ಈ ಥರ ನೀವು ಪಬ್ಲಿಕ್ಕು ಪಾಪ ನಮಗೇನೋ ಧೈರ್ಯ ಇರುತ್ತೆ, ಒಂದೇ ಕಡೆ ಇರ್ತೀವಿ, ನಿಮಗೆ ಗೊತ್ತಿರಲ್ಲ. ನೀವೇನು ಮಾಡ್ತೀರಾ, ಎಲ್ಲ ಓಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಕಾಲು ಕೆಳಗೆ ಹಾವೇನೋ ತಗ್ಲಾಕೋತು ನೋವಾಯಿತು ಅಂದರೆ ನಿಮ್ಗೆ ಆ ಜಾಗದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಸರಿ ಸ್ನೇಹಿತರೆ, ಇದು ನಾಗರ ಹಾವು ಅಂದರೆ ಇಂಡಿಯನ್ ಸ್ಪೆಕ್ಟಿಕಲ್ ಕೋಬ್ರಾ. ಕ್ಯಾಪ್ ಸರಿ ಇಲ್ಲ, ಇದು ಡೇಂಜರ್ ಪ್ಲೇಸಲ್ಲಿ ಇದೆ. ತುಂಬ ವೆರಿ ವೆರಿ ಡೇಂಜರಸ್. ಮತ್ತು ವೆದರ್ ಕೂಡ ಚೇಂಜ್ ಇದೆ. ಆದಷ್ಟು ಮನೆಗಳ ಹತ್ತಿರ ಈ ಥರ ಕಲ್ಲುಗಳು ಹಾಕ್ಕೊಳ್ಳೋದು, ಮತ್ತು ಏನಾದರೂ ನಾವು ಸೌದೆಗಳು ಹಾಕ್ಕೊಳ್ಳೋದು, ಮತ್ತು ಗಾರ್ಡನ್ ಏರಿಯಾ ಪಾಟ್ಗಳ ಹತ್ತಿರ ಹುಷಾರಾಗಿರಬೇಕು. ಆಯ್ತು, ಹುಷಾರಾಗಿರಿ. ಯಾರು ಸರ್? ಸತೀಶ್ ನೀವೇನಾ? ಹಾಂ, ಹೇಳಿ ಎಲ್ಲರಿಗೂ ಅಕ್ಕಪಕ್ಕ ಇರೋದು ಸ್ವಲ್ಪ ಹುಷಾರಾಗಿ. ಬಿಸಿಲು ಜನ ಇದ್ದಾರೆ, ನೋಡ್ಕೊಬೇಡಿ. ಹಾಂ, ನೋಡ್ಕೋ ಬೆಳಗ್ಗೆ. ಸತೀಶ್ ಅಂತ ಬೇಸಿಗೆ ಅಲ್ವಾ, ಇವಾಗ ಹಾವುಗಳು ಜಾಸ್ತಿ ಅವುಗಳು ಜಾಸ್ತಿ. ಇವಾಗ ಹಾವುಗಳು ಕಂಡ್ರೆ ಯಾರು ಹೊಡೆಯೋಕೆ ಹೋಗ್ಬೇಡಿ. ಈ ಥರ ಹರೀಶ್ ಅಣ್ಣವ್ರು ಫೋನ್ ಮಾಡಿದ್ರೆ ಬರ್ತಾರೆ, ಒಂದು 5 ನಿಮಿಷ 10 ನಿಮಿಷದಲ್ಲೆಲ್ಲ ಬರ್ತಾರೆ, ಹಿಡ್ಕೊಡ್ತಾರೆ. ನಮಗೂ ಹಾವಿಗೂ ತೊಂದರೆ ಆಗಲ್ಲ, ನಮಗೂ ತೊಂದರೆ ಆಗಲ್ಲ. ಸರಿ ಸ್ನೇಹಿತರೆ, ನಾವು ಕೂಡ ಹೊಡೋಣ. ಮತ್ತು ಎಲ್ಲರಿಗೂ ಹನುಮಂತ ನಗರ ತರಕಾರಿ ಮಾರ್ಕೆಟ್ ಹತ್ರ ರಕ್ಷಣೆ ಮಾಡಿದಂಥ ಅವು ನಾಗರ ಹಾವು ರಿಲೀಸ್ ಕೂಡ ಆಯಿತು. ಎಲ್ಲರಿಗೂ ಥ್ಯಾಂಕ್ಸ್ ರೀ.